ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ಭಾಳ ಸೊಗಸಾದಂಥ ರಸಮ್ ಅಂದರೆ ತಿಳಿಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ನಾವು ಅನೇಕ ರೀತಿಯಲ್ಲಿ ತಿಳಿಸಾರನ್ನ ಮಾಡ್ಬೋದು, ಅದರಲ್ಲೂ ಬಗೆಯಾದಂಥ ತಿಳಿಸಾರಿದೆ. ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತಾ ಇರತಕ್ಕಂಥ ತಿಳಿಸಾರು ಶುಂಠಿಯನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಇದನ್ನು ಶುಂಠಿ ರಸಮ್ ಅಂತೇಳಿ ಕರೀತಾರೆ. ಹಾಗೆ ಬನ್ನಿ, ಶುಂಠಿ ರಸಮ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮುಖ್ಯವಾಗಿ ನಾವು 2 ಇಂಚಿನ ಶುಂಠಿನ ತಗೊಂಡು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ. 2 ನಾಟಿ ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ 6, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ತೊಗರಿಬೇಳೆ 1 ಟೇಬಲ್ ಸ್ಪೂನಷ್ಟು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಕಾಳು 1 ಟೀ ಸ್ಪೂನಷ್ಟು, ಕಾಳು ಮೆಣಸು 1 ಟೀ ಸ್ಪೂನಷ್ಟು, ಬೆಲ್ಲ 1 ಟೀ ಸ್ಪೂನಷ್ಟು, 1 ಗಡ್ಡೆ ಬೆಳ್ಳುಳ್ಳಿ, ಅರಿಶಿಣದ ಪುಡಿ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ಹುಣಸೆಹಣ್ಣು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀವಿ, ಸಾಸಿವೆ ಸ್ವಲ್ಪ, ಎಣ್ಣೆ 2 ಟೇಬಲ್ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ನಿಮಗೆ ಶುಂಠಿ ರಸಮ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ ಕಡಲೆಬೇಳೆ ಜೊತೆಗೆ ಧನಿಯಾ ಕಾಳು ಮತ್ತು ಜೀರಿಗೆ, ಕಾಳು ಮೆಣಸು, ಚಿಟಿಕೆಯಷ್ಟು ಇಂಗು, ಹಾಗೆ ಖಾರದ ಮೆಣಸಿನಕಾಯಿ, ಹಾಗೆ ನಾವು ತೊಗೊಂಡಂಥ ಕರಿಬೇವಿನ ಸೊಪ್ಪಲ್ಲಿ ಅರ್ಧ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಬಾಣಲಿಗೆ ಎಲ್ಲ ಪದಾರ್ಥನೂ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ 3ರಿಂದ 4 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಈ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಾಯಿತು. ಹುರಿದಂಥ ಈ ಪದಾರ್ಥಗಳೆಲ್ಲ ಈಗ ಕ್ರಿಸ್ಪಿ ಆಗಿದೆ. ನಂತರ ನಾವು ಬಾಣಲಿಲಿ ಹುರಿದಂಥ ಎಲ್ಲ ಪದಾರ್ಥನೂ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ನಾವು ಹಸಿ ಶುಂಠಿನ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಆ ಸಮಯದಲ್ಲಿ ಈ ಪದಾರ್ಥಗಳೆಲ್ಲ ತಣ್ಣಗಾಗಿ ಮತ್ತಷ್ಟು ಕ್ರಿಸ್ಪಿಯಾಗಿರುತ್ತೆ. ಮತ್ತು ನಾವು ಬಿಸಿಯಾಗಿರ್ತಕ್ಕಂಥ ಬಾಣಲಿಗೆ ನಾವು ತೊಗೊಂಡಂಥ 2 ಇಂಚಿನ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀವಿ. ಶುಂಠಿನ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ, ಹಾಗೆ ನಿಮಗೆ ಶುಂಠಿ ಬಿಸಿ ಮಾಡಿ ಹುರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಶುಂಠಿ ಸ್ವಲ್ಪ ತೇವಾಂಶದಿಂದ ಕೂಡಿರೋದ್ರಿಂದ ತೇವಾಂಶ ಹೋಗೋವರೆಗೂ ನಾವು ಇದನ್ನು ಒಂದು 2 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ನಾವು ಶುಂಠಿನ ಸ್ವಲ್ಪ ಹೊತ್ತು ಈ ರೀತಿ ಲೋ ಫ್ಲೇಮಲ್ಲೇ ಹುರ್ಕೊಂಡಾಯಿತು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಹುರಿದಂಥ ಈ ಶುಂಠಿಗಳನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಶುಂಠಿನೂ ಸೇರಿಸಿದ ನಂತರ ನಾವು ತೊಗೊಂಡಂಥ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಲ್ಲ ಪದಾರ್ಥಗಳನ್ನೂ ಮಿಕ್ಸಿ ಜಾರ್ಗೆ ಸೇರಿಸಿದ ನಂತರ ನಾವೀಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಳ್ತೀವಿ. ಹೀಗಿಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಪದಾರ್ಥನೂ ಈ ಪ್ರಕಾರವಾಗಿ ನಾವು ಪುಡಿ ಮಾಡ್ಕೊಂಡಾಯಿತು. ನಾವು ಮಾಡ್ತಕ್ಕಂಥ ಯಾವುದೇ ರಸಮ್ ಆಗ್ಬೋದು, ಜೀರ್ಣಶಕ್ತಿಗೆ ಬಹಳ ಸಹಕಾರಿಯಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಶುಂಠಿಲಿರ್ತಕ್ಕಂಥ ನಾರು ಸಹ ಜೀರ್ಣಶಕ್ತಿಗೆ ಹಾಗೆ ರುಚಿಗೆ ಬಹಳ ಒಳ್ಳೆಯದು. ಈ ತಿಳಿ ಸಾರು ಮಾಡೋದಕ್ಕೆ ಬೇಕಾದಂಥ ಮಸಾಲೆಗಳನ್ನೆಲ್ಲ ಪುಡಿ ಮಾಡಿದ ನಂತರ ಈಗ ನಾವು ಮತ್ತೆ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ತಿಳಿ ಸಾರು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ತೊಗೊಂಡಂಥ ಖಾರದ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪು ಜೊತೆಗೆ ನಾವು ಕಟ್ ಮಾಡಿದ್ದಂತಹ 2 ನಾಟಿ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡು 2 ನಿಮಿಷಗಳ ಕಾಲ ನೀಟಾಗಿ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಾಯಿತು. ನಂತರ ಈಗ ನಾವು ಹುರಿದು ಮಿಕ್ಸಿಲಿ ಪುಡಿ ಮಾಡೋದಂಥ ರಸಮ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ರಸಮ್ ಪುಡಿನ ಸೇರಿಸಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ 1 ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡಾಯಿತು. ನಂತರ ನಾವು ತೊಗೊಂಡಂಥ ಅರ್ಧ ನಿಂಬೆಹಣ್ಣು ಗಾತ್ರದ
ಹುಣಸೆಹಣ್ಣನ್ನು ಅರ್ಧ ಕಪ್ ನೀರಲ್ಲಿ ಕಿವುಚಿ ನೀರನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈಗ ಒಂದು 2 ಕಪ್ಪಿನ ಅಳತೆಯ ನೀರನ್ನು ಸೇರಿಸ್ತಾ ಇದ್ದೀವಿ. ಅಂದರೆ ಒಂದು 500 ml, ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸಾದ ನಂತರ ನಾವು ತೊಗೊಂಡಂಥ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಟೀ ಸ್ಪೂನ್ ಅಳತೆಯ ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀವು ಸಹ ಈ ರೀತಿ ರಸ ಮಾಡಬೇಕಾದ್ರೆ ನಿಮಗೆ ಗಟ್ಟಿ ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಸೇರಿಸ್ಕೊಳ್ಳಿ, ಅಥವಾ ನಿಮಗೆ ರಸಮ್ ಹೆಚ್ಚು ಬೇಕಾದರೆ ಸ್ವಲ್ಪ ನೀರು ಹೆಚ್ಚು ಸೇರಿಸ್ಕೊಳ್ಳಿ. ನಾವು ಮತ್ತೆ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ನಾವು ಒಟ್ಟಾರೆಯಾಗಿ 1 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ. ನೀರನ್ನು ಸೇರಿಸಾದ ನಂತರ ನಾವು ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಈಗ ನಾವು ಸ್ವಲ್ಪ ಫ್ಲೇಮ್ನ ಹೆಚ್ಚಿಸ್ಕೊಂಡು ಬಿಸಿ ಮಾಡ್ತಾ ರಸಮ್ನ ಕುದಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ 5 ನಿಮಿಷಗಳ ಕಾಲ ಚೆನ್ನಾಗಿ ಹೈ ಅಥವಾ ಮೀಡಿಯಂ ಫ್ಲೇಮಲ್ಲಿ ನಾವು ರಸಮ್ನ ಕುದಿಸ್ಕೊಂಡಿದ್ದೀವಿ. ಈಗಿಲ್ಲಿ ಸಂಪೂರ್ಣವಾಗಿ ಬಿಸಿಯಾದಂಥ ರಸಮ್ಮು ರೆಡಿ ಇದೆ. ಈಗ ಫ್ಲೇಮ್ನ ಆಫ್ ಮಾಡೋಣ. ನಂತರ ನಾವು ತೊಗೊಂಡಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರಸಮ್ಗೆ ಸೇರಿಸ್ಕೊಳ್ಳೋಣ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿಯಾದಂಥ ಶುಂಠಿ ರಸಮ್ ಸೂಪರಾಗಿ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ರುಚಿನೂ ಸಹ ಖಾರವಾಗಿ ಬಹಳ ಸೊಗಸಾಗಿರುತ್ತೆ. ಖಂಡಿತ ಈ ಶುಂಠಿ ರಸಮ್ ಆರೋಗ್ಯಕ್ಕೆ ಬಹಳ ಉತ್ತಮ. ಹಾಗಿದ್ರೆ ನೋಡೋಲ್ಲ ವೀಕ್ಷಕರೇ, ಶುಂಠಿ ರಸಮ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಶುಂಠಿ ರಸಮ್ನ ಮಾಡ್ತಕ್ಕಂಥ ವಿಧಾನ ಏನು ಅಂತ ತಾವು ತಮ್ಮ ಮನೆಗಳಲ್ಲಿ ಈ ರೀತಿಯಾದ ಶುಂಠಿ ರಸಮ್ನ ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಇವತ್ತು ನಾವು ಮಾಡಿದಂಥ ಈ ಶುಂಠಿ ರಸಮ್ ರೆಸಿಪಿ ತಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.